ಕರ್ನಾಟಕದಲ್ಲಿ ಜಮೀನಿಗೆ ಸಂಬಂಧಪಟ್ಟ ಯಾವುದೇ ಒಂದು ಸರ್ಕಾರಿ ಕೆಲ್ಸಕ್ ಹೋದ್ರೆ ಅಬ್ಬಾ ಯಾಕಿಷ್ಟು ಲೇಟ್ ಆಗ್ತಿದೆ ಅಂತ ನಮ್ಗೆಲ್ಲ ಒಂದಲ್ಲ ಒಂದ್ಸಾರಿ ಅನ್ಸಿರುತ್ತೆ ಅಲ್ವಾ? ಬನ್ನಿ, ಇದ್ರ ಹಿಂದಿನ ಅಸಲಿ ಕತೆ ಏನು ಅಂತ ಇವತ್ ನೋಡೋಣ. ಹೌದು, ಅದೇ ಪ್ರಶ್ನೆ. ನಮ್ಮ ಭೂಮಿ ಸರ್ವೆ ಮಾಡಿಸೋಕೆ ಇಷ್ಟೊಂದು ಸಮಯ ಯಾಕೆ ಬೇಕು? ಆಸ್ತಿ ಮಾಲೀಕರಾಗಿರ್ಲಿ, ರೈತರಾಗಿರ್ಲಿ, ಎಲ್ಲರನ್ನೂ ಕಾಡೋ ಈ ಸಮಸ್ಯೆಯ ಮೂಲ ಹುಡುಕೋಣ ಬನ್ನಿ. ನೋಡಿ, ಈ ಎಲ್ಲ ಡಿಲೇಗಳಿಗೆ ಮೂಲ ಕಾರಣ ಏನು ಗೊತ್ತಾ? ಒಂದೇ ಒಂದು ಕಾರಣ. ಅದು ನಮ್ಮ ರಾಜ್ಯ ಸರ್ಕಾರದಲ್ಲಿರೋ ಸರ್ವೇಯರ್ಗಳ ಅಂದ್ರೆ ಭೂಮಾಪಕರ ಕೊರತೆ. ಇದು ನಾವೇಳ್ತಿರೋದಲ್ಲ, ಸರ್ಕಾರವೇ ಅಧಿಕೃತವಾಗಿ ಒಪ್ಕೊಂಡಿರೋ ಸತ್ಯ. ಈ ಕೊರತೆ ಅನ್ನೋದು ಸುಮ್ನೆ ಒಂದು ನಂಬರ್ ಅಷ್ಟೇ ಅಲ್ಲ. ಪ್ರತಿದಿನ ಸಾವಿರಾರು ಜನರ ಮೇಲೆ ಇದು ಡೈರೆಕ್ಟ್ ಆಗಿ ಪರಿಣಾಮ ಬೀರುತ್ತೆ. ಹದ್ದುಬಸ್ತು ಮಾಡಿಸ್ಬೇಕೋ, ಪೋಡಿ ಮಾಡಿಸ್ಬೇಕೋ, ಅಬ್ಬಾ ಎಷ್ಟೊಂದು ಪ್ರಮುಖ ಕೆಲಸಗಳು ಇದರಿಂದಾನೇ ಪೆಂಡಿಂಗ್ ಉಳಿದುಕೊಂಡಿವೆ. ಸರಿ, ಹಾಗಿದ್ರೆ ಬರೀ ಮಾತಲ್ಲಿ ಯಾಕೆ ಸಮಯ ಕಳೆಯೋದು? ಬನ್ನಿ, ನಂಬರ್ಸ್ ನೋಡೋಣ. ಈ ಸಂಖ್ಯೆಗಳೇ ನಮ್ಗೆ ಈ ಸಮಸ್ಯೆಯ ಆಳ ಎಷ್ಟು ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಒಟ್ಟು 4020 ಸರ್ಕಾರಿ ಸರ್ವೇಯರ್ ಪೋಸ್ಟ್ಗಳು ಇರಬೇಕು. ಅಂದ್ರೆ ಇಷ್ಟು ಜನ ನಮ್ಮ ರಾಜ್ಯದ ಕೆಲ್ಸಕ್ಕೆ ಬೇಕು ಅಂತ ಸರ್ಕಾರವೇ ಮಂಜೂರು ಮಾಡಿರೋದು. ಆದ್ರೆ ರಿಯಲ್ ಸ್ಟೋರಿ ಇರೋದೇ ಇಲ್ಲಿ. ನೋಡಿ, ಈ 4020 ಪೋಸ್ಟ್ಗಳಲ್ಲಿ ತುಂಬಿರೋದು ಕೇವಲ 3059 ಮಾತ್ರ. ಅಂದ್ರೆ ಒಂದು ದೊಡ್ಡ ಭಾಗ ಹಾಗೆ ಖಾಲಿ ಉಳ್ದಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ರಾಜ್ಯದಲ್ಲೇ ಬರೋಬ್ಬರಿ 961 ಸರ್ವೇಯರ್ ಹುದ್ದೆಗಳು ಖಾಲಿ ಇವೆ. ಇವತ್ತು ನಾವು ಅನುಭವಿಸ್ತಿರೋ ಬಹುತೇಕ ಸಮಸ್ಯೆಗಳ ಮೂಲ ಇರೋದೇ ಇಲ್ಲಿ. ಓಕೆ, ಈಗ ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತು. ಸರಿ, ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಸರ್ಕಾರ ಏನ್ ಪ್ಲಾನ್ ಮಾಡಿದೆ? ಬನ್ನಿ ನೋಡೋಣ. ಈ ಕೊರತೆಯನ್ನ ಸರಿ ಮಾಡೋಕೆ ಸರ್ಕಾರ ಈಗ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಶುರು ಮಾಡಿದೆ. ಅಂದ್ರೆ ಹೊಸ ಸರ್ವೇಯರ್ಗಳನ್ನ ನೇರವಾಗಿ ಕೆಲ್ಸಕ್ಕೆ ತಗೊಳ್ಳೋದು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಕೆಪಿಎಸ್ಸಿ ಮೂಲಕ ಒಟ್ಟು 750 ಹೊಸ ಸರ್ಕಾರಿ ಸರ್ವೇಯರ್ಗಳನ್ನ ನೇಮಕ ಮಾಡ್ಕೊಳ್ಳೋಕೆ ಸರ್ಕಾರ ಡಿಸೈಡ್ ಮಾಡಿದೆ. ಇದು ನಿಜಕ್ಕೂ ಈ ಕೊರತೆಯನ್ನ ನೀಗಿಸೋ ಕಡೆ ಒಂದು ದೊಡ್ಡ ಹೆಜ್ಜೆ. ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಿರೋದೇ ಆ ಅಫಿಷಿಯಲ್ ಡಾಕ್ಯುಮೆಂಟ್. ಇದು ಬರೀ ಮಾತಿಗಲ್ಲ, ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ಸರ್ಕಾರಿ ಆರ್ಡರ್. ಸರ್ಕಾರಿ ನೇಮಕಾತಿ ಒಂದ್ ಕಡೆ ನಡೀತಿದೆ. ಆದ್ರೆ ಸರ್ಕಾರದ ಪ್ಲಾನ್ ಬಿ ಇದೆಯಲ್ಲ, ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಏನದು ಅಂದ್ರೆ, ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ಇರೋ ಲೈಸೆನ್ಸ್ಡ್ ಪ್ರೈವೇಟ್ ಸರ್ವೇಯರ್ಗಳನ್ನ ಬಳಸ್ಕೊಳ್ಳೋದು. ಈ ನಂಬರ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ಕರ್ನಾಟಕದಲ್ಲಿ ಒಟ್ಟು 8995 ಲೈಸೆನ್ಸ್ಡ್ ಪ್ರೈವೇಟ್ ಸರ್ವೇಯರ್ಸ್ಗಳಿದ್ದಾರೆ. ಅಬ್ಬಾ, ಇದು ಸಣ್ಣ ಸಂಖ್ಯೆನೇ ಅಲ್ಲ. ಆದ್ರೆ ಟ್ವಿಸ್ಟ್ ಇರೋದೇ ಇಲ್ಲಿ. ಈ ಸುಮಾರು 9000 ಜನರಲ್ಲಿ ಸದ್ಯಕ್ಕೆ ಗವರ್ಮೆಂಟ್ ಕೆಲಸ ಮಾಡ್ತಿರೋರು ಬರೀ 2103 ಜನ ಮಾತ್ರ. ಅಂದ್ರೆ ಉಳಿದ ಸುಮಾರು 6900 ಜನ ಕೆಲಸಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಯೋಚನೆ ಮಾಡಿ, ಇದರ ಅರ್ಥ ಏನು? ಸ್ಕಿಲ್ಸ್ ಇದೆ, ಲೈಸೆನ್ಸ್ ಇದೆ, ಆದ್ರೂ ಇಷ್ಟೊಂದು ದೊಡ್ಡ ಟ್ರೇನ್ಡ್ ಪ್ರೊಫೆಷನಲ್ಗಳ ಪಡೆಯನ್ನ ನಾವು ಸರಿಯಾಗಿ ಬಳಸ್ಕೊಳ್ತಾನೇ ಇಲ್ಲ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಅವಕಾಶ ನಮ್ಮ ಕಣ್ಮುಂದೆ ಇರುವಾಗ ಇದನ್ನ ಬಳಸ್ಕೊಳ್ಳೋಕೆ ಸರ್ಕಾರದ ನೆಕ್ಸ್ಟ್ ಸ್ಟೆಪ್ ಏನು? ಸರ್ಕಾರದ ಪ್ಲಾನ್ ತುಂಬಾನೇ ಕ್ಲಿಯರ್ ಆಗಿದೆ. ಸ್ಟೆಪ್ 1, ಕೆಲ್ಸಕ್ಕೆ ರೆಡಿ ಇರೋ ಈ ಪ್ರೈವೇಟ್ ಸರ್ವೇಯರ್ಗಳನ್ನ ಐಡೆಂಟಿಫೈ ಮಾಡೋದು. ಸ್ಟೆಪ್ 2, ಪೆಂಡಿಂಗ್ ಇರೋ ಕೆಲ್ಸಗಳನ್ನೆಲ್ಲ ಮುಗಿಸೋಕೆ ಇವರಲ್ಲಿ ಅಟ್ಲೀಸ್ಟ್ 1000 ಜನರನ್ನ ಹೆಚ್ಚುವರಿಯಾಗಿ ಕೆಲ್ಸಕ್ಕೆ ತಗೊಳ್ಳೋದು. ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ. ಒಂದ್ ಕಡೆ ಸರ್ಕಾರಿ ಪೋಸ್ಟ್ಗಳು ಖಾಲಿ ಇವೆ, ಇನ್ನೊಂದು ಕಡೆ ಕೆಲ್ಸ ಮಾಡೋಕೆ ಸಾವಿರಾರು ಜನ ಪ್ರೈವೇಟ್ ಸರ್ವೇಯರ್ಗಳು ರೆಡಿ ಇದ್ದಾರೆ. ಈ ಎರಡನ್ನೂ ಒಟ್ಟಿಗೆ ಸೇರಿಸಿದ್ರೆ ಕರ್ನಾಟಕದಲ್ಲಿ ಈ ಭೂ ಸರ್ವೆ ವಿಳಂಬ ಅನ್ನೋ ತಲೆನೋವಿಗೆ ಒಂದು ಪರ್ಮನೆಂಟ್ ಫುಲ್ ಸ್ಟಾಪ್ ಇಡಬಹುದಾ? ನಿಜಕ್ಕೂ ಯೋಚನೆ ಮಾಡಿ.